ಸ್ನೇಹಿತರೆ, ನಾನಿವತ್ತು ಸುಲಭವಾಗಿ ಮತ್ತು ಸಾಫ್ಟ್ ಆದ ಚಪಾತಿಯನ್ನು 3 ವಿಧಾನದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಾವೊಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್. ಹಾಗಾದ್ರೆ ಬನ್ನಿ ರೆಸಿಪಿಗೆ ಹೋಗೋಣ. ಇಲ್ಲಿ ನಾನು ಚಪಾತಿಗೆ ಆಶೀರ್ವಾದವರ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಅರ್ಧ ಕೆಜಿ ಉಂಟಿದ್ರಲ್ಲಿ. ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿದೆ. 1 ಸ್ಪೂನ್ನಷ್ಟು ಸಕ್ಕರೆ ಬೇಡದವರು ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ. ಇವಾಗ ಇದನ್ನು ಹಾಗೆ ಕಲಸಿಕೊಳ್ಳುವೊಮ್ಮೆ. ಇದಕ್ಕೆ ನಾನು ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ಬಿಸಿ ಅಲ್ಲ, ಉಗುರು ಬಿಸಿ ನೀರನ್ನು ಹಾಕಿಕೊಳ್ಳುವ. ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿಕೊಂಡ್ರೆ ಆಯ್ತು. ನಿಮ್ಮ ಹತ್ರ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಹಾಕಿಕೊಳ್ಬಹುದು. ಬಾಳೆಹಣ್ಣು ಹಾಕಿದ್ರೆ ಕೂಡ ಚಪಾತಿ ಸಾಫ್ಟ್ ಆಗಿ ಬರ್ತದೆ. ಇದ್ರ ಜೊತೆಯಲ್ಲಿ ಬಾಳೆಹಣ್ಣು ಹಾಕಿಕೊಂಡು ಕಲಸಿಕೊಳ್ಬಹುದು. ಸಕ್ಕರೆಯನ್ನು ಸ್ಕಿಪ್ ಮಾಡಬಹುದು. ಸಕ್ಕರೆ ಹಾಕುವ ಉದ್ದೇಶ ಅಂದ್ರೆ ನಮಗೆ ಚಪಾತಿ ಕಾಯಿಸುವಾಗ ಕಲರ್ ಒಳ್ಳೆ ಬರ್ತದೆ. ಟೇಸ್ಟ್ ಕೂಡ ಸಕ್ಕರೆ ಹಾಕಿದ್ರೆ ಒಳ್ಳೇದಿರ್ತದೆ. ಮತ್ತು ಇಲ್ಲದಿದ್ರೆ ಒಂದು ಸ್ವಲ್ಪ ಚಪ್ಪೆ ಅನಿಸ್ತದೆ ನಮಗೆ. ಇಲ್ಲಿ ನೋಡಿ, ಚಪಾತಿ ಹಿಟ್ಟು ಕಲಸ್ಕೊಂಡಾಯ್ತು. ಈ ರೀತಿ ಕಲಸಿಕೊಂಡಿದ್ದೇನೆ. ಹಿಟ್ಟು ನೋಡಿ ಸಾಫ್ಟ್ ಆಗಿ ಉಂಟು. ತುಂಬಾ ತೆಳ್ಳಗೆ ಮಾಡಬೇಡಿ, ಹಿಟ್ಟು ಸ್ವಲ್ಪ ಗಟ್ಟಿಯೇ ಇರಲಿ. ಮಾತ್ರ ಸಾಫ್ಟ್ ಆಗಿ ಚೆನ್ನಾಗಿ ಕಲಸಿಕೊಳ್ಬೇಕು. ಇದನ್ನು ಮುಚ್ಚಳದಿಂದ ಮುಚ್ಚಿ ಒಂದು 1/4 ಗಂಟೆ ನೆನೆಯಲಿಕ್ಕೆ ಬಿಡುವ. ಇಲ್ಲಿ ಗೋಧಿ ಹಿಟ್ಟನ್ನು ಕಲಸಿಟ್ಟು ಸುಮಾರು ಒಂದು 1/4 ಗಂಟೆ ಆಯ್ತು. ಇದನ್ನು ಇನ್ನೊಂದ್ಸಲ ಒಮ್ಮೆ ಚೆನ್ನಾಗಿ ನಾದಿಕೊಳ್ಳುವ. ಚೆನ್ನಾಗಿ ನಾದಿಕೊಂಡಷ್ಟು ನಮಗೆ ಚಪಾತಿ ಸಾಫ್ಟ್ ಆಗಿ ಪದರ ಬರ್ತದೆ. ಇಲ್ಲಿ ನಾನು ಅರ್ಧ ಭಾಗದಷ್ಟು ಕಟ್ ಮಾಡಿಕೊಳ್ತೇನೆ. ಇಲ್ಲಿ ನಾನು ಅರ್ಧದಷ್ಟು ಹಿಟ್ಟು ಮಾತ್ರ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾದಿಕೊಳ್ಳುವ. ನಿಮ್ಗೆ ಎಷ್ಟು ದೊಡ್ಡ ಸೈಜಿನ ಚಪಾತಿ ಬೇಕು ಅಷ್ಟು ದೊಡ್ಡಕ್ಕೆ ಕಟ್ ಮಾಡಿಕೊಂಡ್ರೆ ಆಯ್ತು. ಎಲ್ಲವನ್ನು ಹೀಗೆ ಉಂಡೆ ಮಾಡಿಕೊಳ್ಳುವ. ಫಸ್ಟಿಗೆ ಮಾಡಿದ ಉಂಡೆಯನ್ನೆಲ್ಲ ಹೀಗೆ ನಾನು ಬಟ್ಲಲ್ಲಿ ಇಟ್ಕೊಂಡಿದ್ದೇನೆ. ಸ್ನೇಹಿತರೆ, ನಾನು ನಿಮ್ಗೆ ಒಂದು ಟಿಪ್ಸ್ ಹೇಳ್ತೇನೆ. ನಮಗೆ ಇಲ್ಲಿ ಚಪಾತಿ ಲಾಟುವಾಗ ಗೋಧಿ ಹಿಟ್ಟಿಗಿಂತಲೂ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ತಗೊಂಡ್ರೆ ಚಪಾತಿಯನ್ನು ನಮಗೆ ತೆಳ್ಳಗೆ ಲಾಟಿಕೊಳ್ಬಹುದು. ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೇನೆ. ನಾವು ಚಪಾತಿಯನ್ನು ಲಾಟಿಕೊಳ್ಳುವ. ಎಲ್ಲವನ್ನು ನೋಡಿ ಇಷ್ಟು ಸಣ್ಣಕ್ಕೆ ಲಾಟಿ ಇಟ್ಟುಕೊಂಡಿದ್ದೇನೆ. ದೊಡ್ಡಕ್ಕೆ ಮಾಡಲಿಲ್ಲ, ಇದು ದಪ್ಪವೇ ಉಂಟು. ಇನ್ನೊಂದು ಅದೇ ರೀತಿ ಮಾಡಿಕೊಡ್ತೇನೆ. ನೋಡಿ, ಈ ಚಪಾತಿಯ ಮೇಲೆ ನಾನೀಗ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಸವರಲಿ. ಎಲ್ಲ ಕಡೆ ಎಣ್ಣೆಯನ್ನು ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನು ಕೂಡ ಹಾಕಿಕೊಳ್ಬಹುದು. ಆನಂತರ ಇದರ ಮೇಲೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಡ್ತಾ ಇದ್ದೇನೆ. ಹೀಗೆ ಎರಡು ಬದಿ ಕೂಡ ಸ್ವಲ್ಪ
ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ಅನಂತರ ನಾವು ಹೀಗೆ ಚಪಾತಿ ಲಟ್ಟಿದಾಗೆ ಲಟ್ಟಿದ್ರೆ ಆಯಿತು. ನಮಗೆ ಹೀಗೆ ಮಾಡುವ ಕಾರಣ ಚಪಾತಿ ಒಮ್ಮೆಗೆ ಬೇಗನೆ ಆಗ್ತದೆ. ಬೆಳಗ್ಗೆ ಯಾವಾಗಲೂ ಅವಸರದಲ್ಲಿ ಎಲ್ಲರೂ ಆಫೀಸಿಗೆಲ್ಲ ಹೋಗುವವರೆಲ್ಲ ಇದ್ರೆ ಇದೇ ರೀತಿ ಮಾಡಿಕೊಂಡ್ರೆ ನಮಗೆ ಸುಲಭವಾಗಿ ಚಪಾತಿಯನ್ನು ಬೇಯಿಸ್ಕೊಳ್ಬೋದು. ಮತ್ತು ತೆಳ್ಳಗೆ ಕೂಡ ಆಗ್ತದೆ ಚಪಾತಿ. ನೋಡಿ, ಚಪಾತಿಯನ್ನು ಲಾಟಿಕೊಂಡಾಯಿತು. ಇದನ್ನು ಇನ್ನು ಕಾಯಿಸ್ಕೊಳ್ಳುವ. ತವವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಚಪಾತಿಯನ್ನು ಇದಕ್ಕೆ ಹಾಕಿಕೊಳ್ಳುವ. ಬೆಂಕಿಯನ್ನು ಕಾವಲಿ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಹೈ ಬೆಂಕಿ ಬೇಡ ನಮಗಿಲ್ಲಿ. ಸ್ವಲ್ಪ ಬಿಸಿ ಆದಾಗ ಇದನ್ನು ನಾವಿಲ್ಲಿ ಮಗ್ಚಿ ಹಾಕಿಕೊಳ್ಳುವ. ಈಗ ಇದ್ರ ಮೇಲೆ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಬೇಕಿಲ್ಲ, ತುಪ್ಪ ಇದ್ದವರು ತುಪ್ಪ ಕೂಡ ಹಾಕಿಕೊಳ್ಬಹುದು. ಎಣ್ಣೆ ಇಷ್ಟ ಇಲ್ಲದವರು ಡ್ರೈ ಚಪಾತಿ ಬೇಕಾದ್ರೆ ಎಣ್ಣೆಯನ್ನು ಸ್ಕಿಪ್ ಮಾಡಬಹುದು. ಅನಂತರ ಹೀಗೆ ಮಗು ಹಾಕೊಳ್ಳುವ. ಇನ್ನೊಂದು ಸೈಡ್ ಕೂಡ ಎಣ್ಣೆ ಹಾಕ್ತಾ ಇದ್ದೇನೆ. ಇದನ್ನು ನಾನೀಗ ತೆಗಿತಿದ್ದೇನೆ. ತನ್ನಿಂದ ತಾನಾಗಿ ಎದ್ದು ಬರ್ತಾ ಉಂಟು ನೋಡಿ. ಇವಾಗ ನೋಡಿ ಇದರ ಮೇಲೆ ಕೂಡ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಒಳಗಿನ ಭಾಗ, ಅದನ್ನು ನಾನು ತಿರುಗಿಸಿ ಹಾಕಿಕೊಂಡಿದ್ದೇನೆ. ಇವಾಗ ನಾವು ಇದನ್ನು ಮಗುಚಿ ಹಾಕೊಳ್ಳುವ. ಇಲ್ಲಿ ಅಷ್ಟೇ. ಇದನ್ನು ನಾವೀಗ ಉಲ್ಟಾ ಮಾಡಬೇಕು. ಒಳಗಿನ ಭಾಗವನ್ನೀಗ ಹೊರಗೆ ಮಾಡಬೇಕು. ಈಗ ಇದಕ್ಕೆ ಕೂಡ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಎರಡು ಬದಿಯನ್ನು ಕೂಡ ಕಾಯಿಸಿಕೊಂಡ್ರೆ ಆಯ್ತು. ಎಷ್ಟು ಸುಲಭವಾಗಿ ನೋಡಿ ನಮಗೆ ಚಪಾತಿ ಆಗ್ತದೆ ನೋಡಿ. 2 ಚಪಾತಿ ಒಮ್ಮೆಗೆ. ಇದನ್ನೀಗ ಉಲ್ಟಾ ಮಾಡಿ ಹಾಕ್ತಾ ಇದ್ದೇನೆ. ಇವಾಗ ನೋಡಿ ನಾವು ಮೊದಲಿಗೆ ಹಾಕಿದ ಬದಿ ಚೆನ್ನಾಗಿ ಕಾದಿದೆ 2 ಸೈಡ್ ಕೂಡ. ಇನ್ನು ಇದರ ಒಳ ಬದಿಯನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ಚಪಾತಿಯನ್ನು ಕಾಯಿಸ್ಕೊಂಡಾಯ್ತು. ಒಂದೇ ಸಲಕ್ಕೆ 2 ಚಪಾತಿಯನ್ನು ಕೂಡ ಕಾಯಿಸ್ಕೊಂಡಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನಮಗೆ ಟೈಮ್ ಕೂಡ ಸೇವ್ ಆಗ್ತದೆ ನೋಡಿ. ಈ ಚಪಾತಿ ಕೂಡ ನೋಡಿ ಚೆನ್ನಾಗಿ ಆಗಿದೆ ನೋಡಿ. ಇಲ್ಲಿ ನಾನು ಒಂದು ರೀತಿಯಲ್ಲಿ ಚಪಾತಿ ಮಾಡಿ ತೋರಿಸಿದ್ದೇನೆ. ಇನ್ನೊಂದು ವಿಧಾನದಲ್ಲಿ ಹೇಗೆ ಮಾಡುವುದು ಅಂತ ನೋಡೋಣ. ನಾನೀಗ ಇನ್ನೊಂದು ರೀತಿಯ ಚಪಾತಿ ಮಾಡಿ ತೋರಿಸ್ತಾ ಇದ್ದೇನೆ. ಲಾಟಿಕೊಳ್ಳುವ. ನೋಡಿ ಚಪಾತಿಯನ್ನು ಲಾಟಿಕೊಂಡಾಯಿತು. ಇನ್ನು ಇದನ್ನು ಕಾಯಿಸಿಕೊಳ್ಳುವ. ಈಗ ಚಪಾತಿಯನ್ನು ಕಾದ ತವಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತಾದ ನಂತರ ಚಿಕ್ಕ ಚಿಕ್ಕ ಗುಳ್ಳೆ ತರ ಬರುವಾಗ ಇದನ್ನು ಮಗುಚಿ ಹಾಕಿಕೊಳ್ಳುವ. ಇವಾಗ ನಾನು ತವದಿಂದ ತೆಗೆದು ಗ್ರಿಲ್ಲಿಗೆ ಹಾಕ್ತಾ ಇದ್ದೇನೆ. ಈಗ ಇಷ್ಟಾಗುವಾಗ ನಾನು ಇದನ್ನು ಗ್ರಿಲ್ಲಿಗೆ ಹಾಕ್ಕೊಳ್ತಿದ್ದೇನೆ. ಇದನ್ನು ನಾವು ಹೆಚ್ಚು ಬೇಯಿಸ್ಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನಮ್ಮ ಅಕ್ಕಿ ರೊಟ್ಟಿಯಾಗಿ ಬಂತು ನೋಡಿ ಗ್ರಿಲ್ಲಲ್ಲಿ ಇಟ್ಟು. ಈ ಮೆಥಡ್ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಂದ್ರೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ, ಈ ರೀತಿ ಕೂಡ ಮಾಡಿಕೊಳ್ಬೋದು ಅಂತ. ಇನ್ನು ಇದಕ್ಕೆ ಡ್ರೈ ಬೇಕಾದರೆ ಡ್ರೈ ತಿನ್ಬೋದು, ಅಥವಾ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿಕೊಳ್ಬೋದು. ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿಕೊಂಡು ಒಳ್ಳೆ ಟೇಸ್ಟ್ ಕೊಡ್ತದೆ. 2 ಸೈಡಿಗೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಅಂದರೆ ನಮಗೆ ತುಂಬ ಸಾಫ್ಟ್ ಆಗಿರ್ತದೆ. ಮತ್ತು ಈ ಚಪಾತಿ ನೋಡಿ 2 ಸೈಡ್ ಸಹ ಬೆಂದಿದೆ. ಇದನ್ನು ಇವಾಗ ನಾನು ತೆಗಿತಿದ್ದೇನೆ. ಇವಾಗ ನಾನು ಇಲ್ಲಿ ಒಂದು ಚಪಾತಿಯನ್ನು ಲಾಟಿ ಇಟ್ಟುಕೊಂಡಿದ್ದೇನೆ. ಇದಕ್ಕೊಂದು ಸ್ವಲ್ಪ ಲಾಟಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ.
ಎಣ್ಣೆ ಬೆಣ್ಣೆ ಏನು ಕೂಡ ಹಾಕ್ಬೋದು. ಬೆಣ್ಣೆ ಹಾಕಿದ್ರು ಕೂಡ ಒಳ್ಳೇದಾಗ್ತದೆ, ತುಪ್ಪ ಹಾಕಿದ್ರು ಕೂಡ ಒಳ್ಳೇದಾಗ್ತದೆ. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಳುವ. ಗೊತ್ತಾಗ್ತದಲ್ಲ, ಹೀಗೆ ಮಿಡ್ಲಿಗೆ ಮಾಡಿ ಇನ್ನೂ ಇದನ್ನು ಅರ್ಥ ಮಾಡಿಕೊಳ್ಳೋ. ಮತ್ತು ಇದರ 2 ಸೈಡನ್ನು ಹೀಗೆ ಸೇರಿಸಿಕೊಳ್ಳೋ. ಆನಂತರ ಇದನ್ನು ಹೀಗೆ ಮಿಡ್ಲಿಗೆ ಹೀಗೆ ಮಾಡಿಕೊಳ್ಳೋ. ಇನ್ನು ಇದನ್ನು ನಾವು ಲಾಟಿಕೊಳ್ಬೇಕು. ಇದು ಕೂಡ ತುಂಬ ಚೆನ್ನಾಗಿ ಆಗ್ತದೆ, ಪದರಾಗಿ ಸಾಫ್ಟ್ ಆಗಿರ್ತದೆ, ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಇದು ಈ ಸೈಡಲ್ಲ ಇದರ 4 ಮೂಲೆ ಕೂಡ ಸ್ವಲ್ಪ ದಪ್ಪವಿರ್ತದೆ, ಅದನ್ನ ಅಲ್ಲೇ ಸ್ವಲ್ಪ ಲಾಟ್ಕೊಂಡ್ರೆ ಆಯಿತು, ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ಈ ಚಪಾತಿಯನ್ನು ಕೂಡ ಲಾಟಿಕೊಂಡಾಯಿತು. ಇದನ್ನು ನಾವು ಕಾಯಿಸ್ಕೊಳ್ಳುವ. ಕಾದ ತವಕ್ಕೆ ಈಗ ಚಪಾತಿಯನ್ನು ಹಾಕ್ತಾ ಇದ್ದೇನೆ. ಈ ಹಿಟ್ಟು ಮೇಲೆ ಸ್ವಲ್ಪ ಡ್ರೈ ಆಗುವಾಗ ನಾವು ಇದನ್ನು ಮಗ್ಚಿ ಹಾಕೊಳ್ಳ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತದೆ ನೋಡಿ. ಇದನ್ನು ಕೂಡ ನಮಗೆ ಗ್ರಿಲ್ಲಿಗೆ ಹಾಕಿ ಸ್ಟವ್ ಮೇಲೆ ಇಟ್ಟುಕೊಳ್ಬೋದು, ಚೆನ್ನಾಗಿ ಉಬ್ಬುತ್ತದೆ ಕೂಡ. ಎಲ್ಲ ಬದಿಯನ್ನು ಹೀಗೆ ಸೈಡನ್ನೆಲ್ಲ ಹೀಗೆ ಒತ್ತಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ. ಇದರ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಡ್ರೈ ಬೇಕಂತಿದ್ರೆ ಡ್ರೈ ಇಟ್ಕೊಳ್ಬಹುದು. ಇದರ 2 ಬದಿಗೆ ಕೂಡ ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ನಾವು ಸಕ್ಕರೆ ಹಾಕಿದ ಕಾರಣ ಚಪಾತಿಯ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟಾದರೆ ಸಾಕು. ಇದು ನಾನೀಗ ತೆಗೆದಿದ್ದೇನೆ. 2 ಬದಿ ಕೂಡ ಚೆನ್ನಾಗಿ ಕಾದಿದೆ. ಇಲ್ಲಿ 3 ರೀತಿಯಲ್ಲಿ ಚಪಾತಿಯನ್ನು ಮಾಡಿಕೊಂಡಾಯಿತು. ಇದೀಗ ನಾನು ಗ್ರಿಲ್ಲಿಗಿಟ್ಟು ಮಾಡಿದ ಚಪಾತಿ ಯಾವ ರೀತಿ ಬಂದಿದೆ ನೋಡಿ. ಫುಲ್ಲು ಗುಳ್ಳೆ ಬಂದಿದೆ ನೋಡಿ. ಈ ರೀತಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪೂರ್ತಿ ಉಬ್ಬಿಕೊಂಡಿದೆ. ಗ್ರಿಲ್ಲಿಗಿಟ್ಟು ಮಾಡಿದ ಚಪಾತಿ ಇದು ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟ್ ಕೂಡ ಆಗಿದೆ ನೋಡಿ. ಸಾಫ್ಟ್ ಕೂಡ ಆಗಿದೆ. ಮತ್ತು ಇದನ್ನು ನಾನು ಪರೋಟ ರೀತಿ ಮಾಡಿದ್ದೇನೆ. 4 ಫೋಲ್ಡ್ ಮಾಡಿದ್ದು. 4 ಫೋಲ್ಡ್ ಮಾಡಿ ಈ ರೀತಿ ಹೀಗೆ ಫೋಲ್ಡ್ ಮಾಡಿದ ಚಪಾತಿ ಇದು ಸಹ ನೋಡಿ ಪದರಾಗಿ ಚೆನ್ನಾಗಿ ಬಂದಿದೆ ನೋಡಿ. ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ, ಪದರಾಗಿ ಬಂದಿದೆ ನೋಡಿ. ಇದು ಕೂಡ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿದೆ. ಮತ್ತು ಇನ್ನೊಂದು ಇದು 2 ಒಮ್ಮೆಗೆ 2 ಚಪಾತಿಯನ್ನು ಕಾಯಿಸಿಕೊಂಡ ಚಪಾತಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿದೆ. ಎಷ್ಟು ಸುಲಭವಾಗಿ ನೋಡಿ ಚಪಾತಿಯನ್ನು ಮಾಡಿಕೊಳ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.